ಯುಗಾದಿ ಜಾತ್ರೆ ವಿಶೇಷ. ಸೊ ದೆಗನಿಕೋಟೆ, ಆನೆಕಲ್ಲು, ಸರ್ಜಾಪುರ, ಚಂದಾಪುರ, ಹತ್ತಿಬೆಲೆ ಈ ಭಾಗವಾಗಿ ದಬ್ಗುಳಿ ಬಸವೇಶ್ವರ ಸ್ವಾಮಿಯವರ ಒಂದು ಹೊಳೆಯನ್ನು ದಾಟ್ಕೊಂಡು ನಮ್ಮ ಜನ ಈ ರೀತಿ ಬನ್ನಿ ಅಣ್ಣ ಬನ್ನಿ. ನೋಡಿ, ಈ ರೀತಿ ಪಾದಯಾತ್ರೆ ಮೂಲಕ ಆಗಮಿಸಿರ್ತಾರೆ. ಪಾದಯಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಗೊಳಿಸಿರ್ತಾರೆ. ಇದು ಯಾಕೆ ಕೊಳ ಇದು? ಈ ಕೊಳವೇ ನೋಡಿರ್ವಲ್ಲಪ್ಪ ನಾನು ಇಷ್ಟು ವರ್ಷ ಆಗಿ. ನಾನು ಎಂಥ ಪೆದ್ದ. ಈ ಕೊಳದ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ, ಇತಿಹಾಸ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇದೇ ಥರ ಕೊಳ ಇನ್ನೊಂದು ಕಡೆ ಇದೆ. ಇಲ್ಲಿ ಒಂದಷ್ಟು ಇತಿಹಾಸ ಕೆದಕೋಣ. ಖಂಡಿತವಾಗ್ಲೂ ನೀಡ್ತೀನಿ. ಓಕೆ, ಯುಗಾದಿ ಹಬ್ಬ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿದೆ. ತಾಳು ಬೆಟ್ಟದಲ್ಲಿ ನಮ್ಮ ಏನು ಮತ್ತೊಮ್ಮೆ ಹೇಳ್ತೀನಿ, ಆನೆಕಲ್ಲು, ದೆಗಣಿಕೋಟೆ, ಚಂದಾಪುರ, ಸರ್ಜಾಪುರ, ಆಮೇಲೆ ಹತ್ತಿಬೆಲೆ ನೋಡಿ, ಈ ಭಾಗದ ಜನತೆ ಯಾವ್ದಾರ ಅಕ್ಕಪಕ್ಕ ಯಾವ್ದಾರ ಬಿಟ್ಬಿಟ್ಟಿರ ದಯವಿಟ್ಟು ಕ್ಷಮಿಸಿ. ಹೊಸೂರು ಅಯ್ಯೋಯ್ಯೋ, ಹೊಸೂರು ಭಕ್ತರು ಫುಲ್ ಆಗತ್ತಾರ ಪವು ಯಾವ್ದಾರು ಊರು ಬಿಟ್ಟಿರ ದಯವಿಟ್ಟು ಕ್ಷಮಿಸಿ. ನೋಡಿ, ಈ ಭಾಗದ ಜನತೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಯಥೇಚ್ಛವಾಗಿ ಆಗಮಿಸ್ತಾರೆ ಬಂಧುಗಳೇ. ಯುಗಾದಿ ಸಂದರ್ಭದಲ್ಲಿ ಮಾತ್ರ ನೋಡಿ, ನಮಗೆ ಮಹಾಶಿವರಾತ್ರಿ ಹಬ್ಬ ನಮ್ಮ ಕರ್ನಾಟಕದ ಜನ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಅದೇ ತರಹ ಯುಗಾದಿ ಹಬ್ಬ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ತಮಿಳುನಾಡು ಜನತೆ ಅದ್ದೂರಿಯಾಗಿ ಮಾಡ್ತಾರೆ. ಸೊ ಇದು ವಿಶೇಷ. ಅರ್ಧ ನಮ್ಮ ಕರ್ನಾಟಕ, ತಮಿಳುನಾಡು ಎರಡೂ ಸೇರಿ ಏನೋ ಈ ಒಂದು ಕ್ಷೇತ್ರವನ್ನ ಒಂದು ಲೆವೆಲಲ್ಲಿ ತಗೊಂಡೋಗಿದ್ದಾರೆ. ಸೊ ನಾವು ತುಂಬ ಜನ ಅಂತಾರೆ, ನಾನು ತಮಿಳ್ನಾಡು ಸ್ಥಳಗಳಿಗೆ ಹೋದಾಗ, ಹೊರಗಡೆ ಹೋದಾಗ ನಾನು ಏನು ಮಾಡ್ತೀನಿ, ಒಂದಷ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ಅಲ್ಲಿ ತಮಿಳ್ನಾಡು ಟೀ ಚೆನ್ನಾಗದೆ, ಮತ್ತೆ ಇಲ್ಲಿ ಅಭಿವೃದ್ಧಿ ಚೆನ್ನಾಗಿ ಮಾಡವ್ರೆ, ಈ ಥರ ಎಲ್ಲ ಹೇಳಿದ್ರೆ ತುಂಬ ಜನ ನನ್ನನ್ನು ಭಾಳ ಕೆಟ್ಟದಾಗಿ ಬಿಂಬಿಸಿ, ಹಾಗಾದ್ರೆ ನೀ ಅಲ್ಲೇ ಹೊಂಟೋಗೋ, ನೀ ಟೀ ಚೆನ್ನಾಗಿದೆ ಅಂತಿದೆ, ಅಂಥವನೇ ಇಂಥವನೇ ಅನ್ಕೊಂಡು ಬಾಯ್ ಬಂದು ಕೆಟ್ಟದಾಗ ಬೈತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ತಲೆ ಕೆಡಿಸ್ಕೊಬೇಕು? ಅಥವಾ ಯಾಕ್ರಿ ತಲೆ ಕೆಡಿಸ್ಕೊಬೇಕು? ಸತ್ಯ ಹೇಳಿದ್ರೆ ಯಾಕ್ರಿ ಈ ರೀತಿ ಹುರ್ಕೊಬೇಕು ಅಲ್ಲವರ? ನಾನು ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ತಮಿಳ್ನಾಡು ಭಾಗ ಹೋಗಿ ನೀವು, ಟೀ ಬಹಳ ಅಚ್ಚುಕಟ್ಟಾಗಿರ್ತದೆ. ಇನ್ನು ಅದನ್ನ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಟೀ ವಿಚಾರ ಬಂದ್ರೆ ಚಿಕ್ಕಮಗಳೂರು ಜಿಲ್ಲೆಗೆ ಹೋಗ್ಬಿಡ್ರಿ. ಚಿಕ್ಕಮಗಳೂರು ಜಿಲ್ಲೆಗೆ ಹೋಗ್ರಿ, ಅಲ್ಲಿ ಕಂಡ್ರಿ ಟೀ ಇರೋದು ಅಂದ್ರೆ ಸಾಕತ್ತಾಗಿರ್ತದೆ. ಸೂಪರ್ ಟೇಸ್ಟ್ ಟೀ, ಬಹಳ ಅದ್ಭುತವಾಗಿರ್ತದೆ. ಆದ್ದರಿಂದ ನನ್ನ ತುಂಬ ಜನ ಬಹಳ ಅವಮಾನಿಸಿ ಮಾತನಾಡ್ತಾರೆ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ತಮಿಳ್ನಾಡು ಏನು ಕರ್ನಾಟಕ ಎರಡೂ ಸೇರಿ ಈ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರ ಏನಿದೆ, ಇದು ನಮ್ಮ ಕರ್ನಾಟಕದಲ್ಲಿ ಇದ್ದದ್ದು ಮೊದಲು ತಮಿಳ್ನಾಡಾಗಿತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೊದಲು ನಮ್ಮ ಮಹದೇಶ್ವರ ಬೆಟ್ಟ ಸಹ ತಮಿಳ್ನಾಡಾಗಿತ್ತು. ಆಮೇಲೆ ಕರ್ನಾಟಕ ಅದೇನು ಏಕೀಕರಣ ಅದೇನೋ ಆಗಿ ನಮ್ಮ ಏನು ಮಹದೇಶ್ವರ ಬೆಟ್ಟ ಮತ್ತು ಕೊಳ್ಳೇಗಾಲ ಈ ಕ್ಷೇತ್ರ ಎಲ್ಲ ಕರ್ನಾಟಕ ಆಯಿತು. ಸೊ ಇಲ್ಲಿ ಏನಾಗಿದೆ ಅಂದರೆ ಬಹಳ ಬೇಜಾರೇನಂದರೆ, ನಾವು ಗಡಿ ದಾಟಿದರೆ ಸಾಕು, ಅಲ್ಲಿ ನಾವು ಉತ್ತಮವಾದ ರಸ್ತೆ ಕಾಣಬಹುದು, ಉತ್ತಮವಾದ ಆರೋಗ್ಯ ವ್ಯವಸ್ಥೆಯನ್ನು ಕಾಣಬಹುದು. ಆಮೇಲೆ ಪ್ರತಿಯೊಂದು ಹಳ್ಳಿಗಳಿಗೂ ಅಷ್ಟೇ ಮೂಲಭೂತ ಸೌಕರ್ಯಗಳನ್ನು ಕಾಣಬಹುದು. ಅದನ್ನೆಲ್ಲ ನಾವು ಯಾಕೆ ಗುರುತಿಸ್ತೀವಿ ಅಂದರೆ, ನಮ್ಮ ಕುಗ್ರಾಮಗಳು, ನಮ್ಮ ಹಳ್ಳಿಗಳೇನಿದೆ ಅಲ್ಲೂ ಮೂಲಭೂತ ಸೌಕರ್ಯ ಕೊಡಿ, ಈ ನಿಟ್ಟಿನಲ್ಲಿ ನಾವು ಗುರುತಿಸ್ತೀವಿ. ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ಏನೇ ಸ್ವಾರ್ಥ ಇಲ್ಲ. ನಾವು ಯಾವತ್ತಿದ್ರೂ ನಾಡು ನುಡಿಗೆ ಹೆಚ್ಚು ಗೌರವ ಕೊಡ್ತೀವಿ, ಆದ್ಯತೆ ಕೊಡ್ತೀವಿ. ಅದು ನಮ್ಮ ರಾಜ್ಯದ ನಾಡು ನುಡಿಗೆ ಅಷ್ಟೇ. ಅದನ್ನು ಹೊರತುಪಡಿಸಿ ನಮ್ಮ ಒಂದು ಅವ್ಯವಸ್ಥೆಗಳಿಗೆ ನಾವು ಯಾವತ್ತೂ ಗೌರವ ಕೊಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಬೇಕು. ಅವ್ಯವಸ್ಥೆಗಳಿಗೆ, ಭ್ರಷ್ಟಾಚಾರಗಳಿಗೆ ನಾವು ಯಾವತ್ತೂ ಅವಕಾಶಗಳನ್ನು ಮಾಡಿಕೊಡ್ಬಾರ್ದು, ಅದನ್ನ ಬಿಂಬಿಸಬಾರ್ದು. ಸೊ ಅಣ್ಣವರು ಕಲ್ಲಂಗಡಿ ಹಣ್ಣು ಕೊಡ್ತವ್ರೆ. ಏನು ಸಮಾಚಾರ? ನೋಡಿಲ್ವಾ ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ನಮ್ದೊಂದು ಚಾನಲ್ ಅದೇ, ವಾಚ್ ಮಾಡಿ. ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ಲು, ಇನ್ನೊಂದು ಮಹದೇಶ್ವರ ಭಕ್ತ ಸಮೂಹ ಅಂತ ಇದೆ ನೋಡಿ. ಓಕೆ, ಸೂಪರ್, ಕೊಡಿ. ಸಕ್ಕತ್ತಾಗದ ಗುರು ಕಲ್ಲಂಗಡಿನು. ಇಲ್ಲ, ಏನು ಬೇಡಪ್ಪ, ಏನು ಬೇಡ, ಸಾಕು. ಭಕ್ತಾದಿಗಳು ಕೊಡಿ ಸಾಕು.
ಊರು ಯಾವುದು? ಹಾ, ಕೊಡಗನಹಳ್ಳಿ. ಓಕೆ, ಸೂಪರ್. ಅದು ಹೇಳಕ್ಕೆ ಕಷ್ಟಪ್ಪ. ಹೋದ ವರ್ಷ ಇಲ್ಲಿ ಹೇಳಿ ನಂಗೆ 3-4 ಸಲ ಹೇಳ್ದೆ. ಹೋದ ವರ್ಷದ ವಿಡಿಯೋ ಹಾಕಿದ್ದೀನಿ. ಕೊಡಗಂಡನಹಳ್ಳಿ. ಓಕೆ. ಸೂಪರ್ ಆಗಿದೆ ಕಲ್ಲಂಗಡಿನು. ಬೇಡಪ್ಪ, ಬೇಡ. ಓಕೆ, ಮುಂದಿನ ವಿಡಿಯೋ ವಾಚ್